ಪದದಲ್ಲಿ ಮಾತಾಡ್ತಿರುವಾಗ ಅವ್ರನ್ನ ಜನ ನೋಡ್ತಾವ್ರೆ ಅಂತ ಕೆಕ್ಕರಿಸಿ ಆ ಥರ ಮಾತಾಡಿರೋದು ಅದು ಯಾವ ಹೆಣ್ಮಕ್ಳು ಹೋರಾಟಕ್ಕೆ ಪರವಾಗಿ ನಿಂತಿದ್ದಾರೋ ಅವ್ರಿಗೆ ಒಂದು ಅವಮಾನ ಮಾಡಿ ಪರ ವಿರೋಧ ಬರಲೇಬಾರ್ದು ಅಂತ ಏನು ಇಲ್ಲಿ ನಾವು ಕಂಟ್ರೋಲ್ ಆಗಿರಬೇಕಾಯ್ತು. ಆ ಟೈಮಲ್ಲಿ ಏನು ಪ್ರೆಸ್ ಮೀಟ್ನಲ್ಲಿ ಏನು ಧರಣಿ ಕುಮಾರ್ ಗೌರವ ಒಂದು ಸಂಸ್ಕಾರ ಗೌರವ ಕೊಡ್ತಾ ಇರೋದ್ರಿಂದನೇ ನಮ್ಮ ಭಾರತ ಒಂದು ವಿಶೇಷ ಪ್ರಪಂಚದಲ್ಲೇ ಅಶ್ಲೀಲವಾಗಿ ಪದ ಉಪಯೋಗಿಸಿದ್ನ ನಾವು ಕುಮಾರ್ ಅವರು ಅವರ ಎಲ್ಲೋ ಒಂದು ಹೊರಗಡೆ ಒಂದು ಮೀಡಿಯಾದಲ್ಲಿ ಮಾತಾಡೋದು ಉಮಕ್ಕ ಅವರೇ ನಗರಸಭಾ ಸದಸ್ಯರೇ ಅಂತ ಅಜಯ್ ಕುಮಾರ್ ನಗರಸಭಾ ಸದಸ್ಯರೇ ಹೇಳ್ತಾರೆ. ಪಬ್ಲಿಕ್ ಪರವಾಗಿ ಧ್ವನಿ ಎತ್ತಿದ್ರೆ ಅಂತ ಒಂದು ಕೂಕ ಮಾಡ್ಕೊಂಡು ನೀವು ಮಾತಾಡೋದು ಅಕ್ಷಮ್ಯ. ಅಜಯ್ ಕುಮಾರ್ ಅವರು ಸಂತೆಪೇಟೆ ಅವರೇ, ನಮ್ಮ ಶ್ರೀಮತಿ ಅವರು ಸಂತೆಪೇಟೆ. ಏನು ಮೊನ್ನೆ ಈ ಒಂದು ನಗರಸಭಾ ಚುನಾವಣೆಯಲ್ಲಿ ಪರ ವಿರೋಧ ಅಂದರೆ ಅವಿಶ್ವಾಸ ನಿರ್ಣಯ ಕಾರ್ಯಕ್ರಮದಲ್ಲಿ ಒಂದು ಮೀಟಿಂಗಲ್ಲಿ ಒಂದು ಸಹಜ ಈಗ ರಾಜಕೀಯ ಕ್ಷೇತ್ರದಲ್ಲಿ ಪರ ವಿರೋಧ ಈ ಸಹಜ. ಚೆನ್ನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ದೇಶದ ಒಬ್ಬ ಉತ್ತಮ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನೇ ಅವತ್ತು ಪರ ವಿರೋಧ ಇದ್ದಿದ್ದ ಕಾಲದಲ್ಲಿ ಒಂದು ಓಟ್ನಲ್ಲಿ ಅವತ್ತು ಪ್ರಧಾನಮಂತ್ರಿಯಿಂದ ಇಳಿಸಿರ್ತಾರೆ. ಇದು ಪರ ವಿರೋಧ ಬರಲೇಬಾರ್ದು ಅಂತ ಏನೂ ಇದಿಲ್ಲ. ಸರಿ, ಅದಾಗಿರುತ್ತೆ. ಆ ಸಂದರ್ಭದಲ್ಲಿ ಏನು ಈಗ ನಮ್ಮ ಅಂಜನಪ್ಪರು ಹೇಳಿದಂತೆ ಅಜಯ್ ಕುಮಾರ್ ಅವರು ಆಯಿತು ಚುನಾವಣೆ ಆಗುತ್ತೆ, ಪರ ಇರುತ್ತೆ, ವಿರೋಧ ಇರುತ್ತೆ, ಗೆದ್ದಿರ್ತಾರೆ. ಮೆಟ್ಲಿಳಿಬೇಕಾರೇನೋ ಕಿಚಾಯಿಸಿರೋ ಅನ್ನೋದು ಅದೆಲ್ಲ ಮಾಡೋದ್ರಿಂದ ಏಕೆ ಪರ ವಿರೋಧ ಗೆದ್ದ ಸೋತವ್ರಿಗೆ ಸ್ವಲ್ಪ ಮನಸ್ಸಲ್ಲಿ ದುಃಖ ಅಕಸ್ಮಾತು ಉದ್ವೇಗ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ತಾವು ಕಂಟ್ರೋಲ್ ಆಗಿರಬೇಕಾಯ್ತು. ಆ ಟೈಮಲ್ಲಿ ಕಿಚಾಯಿಸಿದ್ರಿಂದ ಇದೆಲ್ಲ ಮುಂದುವರಿತಾ ಬಂದು ಏನು ಪ್ರೆಸ್ ಮೀಟ್ನಲ್ಲಿ ಏನು ಧರಣಿ ಕುಮಾರನ್ನವರು ಯಾವುದೇ ಹೆಣ್ಮಕ್ಳಿಗಾಗಲಿ ನಮ್ಮ ಪ್ರಪಂಚದಲ್ಲಿ ಈ ನಮ್ಮ ವಿಶೇಷವಾಗಿ ನಮ್ಮ ಭಾರತದಲ್ಲಿ ಹೆಣ್ಮಕ್ಳಿಗೆ ಗೌರವ ಒಂದು ಸಂಸ್ಕಾರ ಗೌರವ ಕೊಡ್ತಾ ಇರೋದ್ರಿಂದನೇ ನಮ್ಮ ಭಾರತ ಒಂದು ವಿಶೇಷವಾದ ಸ್ಥಾನದಲ್ಲಿದೆ ಪ್ರಪಂಚದಲ್ಲೇ. ಅಂಥದ್ರಲ್ಲಿ ಒಂದು ಹೆಣ್ಮಗು ಬಗ್ಗೆ ಯಾವುದೇ ಹೆಣ್ಮಕ್ಳಾಗಿರ್ಬೋದು ಹೆಣ್ಮಕ್ಳ ಬಗ್ಗೆ ಒಂದು ನೀಟಾಗಿ ಮಾತಾಡಬೇಕು. ಆ ರೀತಿ ಅಶ್ಲೀಲವಾಗಿ ಪದ ಉಪಯೋಗಿಸೋದನ್ನ ನಾವು ಖಂಡಿಸ್ತೇವೆ ಮತ್ತು ಇದಕ್ಕೆ ವಿರುದ್ಧ ಏನೋ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ವಿಶೇಷವಾಗಿ ಕ್ರಮ ತಗೊಂಡು ಅದಕ್ಕೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಕೂಡ ಹೇಳ್ತೀವಿ. ಮತ್ತು ಇದೇ ಒಂದು ಸಂದರ್ಭದಲ್ಲಿ ಏನು ಅಜಯ್ ಕುಮಾರ್ ಅವರು ಅವರ ಎಲ್ಲೋ ಒಂದು ಹೊರಗಡೆ ಒಂದು ಮೀಡಿಯಾದಲ್ಲಿ ಮಾತಾಡ್ತಾ ಏನು ಬಸ್ ಸ್ಟ್ಯಾಂಡ್ ಬಗ್ಗೆ ನಮ್ಮ ಮನೆಯವರು ಹೇಳ್ತಾ ಏನು ಉಮಕ್ಕ ಅವರೇ ನಗರಸಭಾ ಸದಸ್ಯರೇ ಅಂತ ಅಜಯ್ ಕುಮಾರ್ ನಗರಸಭಾ ಸದಸ್ಯರು ಹೇಳ್ತಾರೆ. ಬಸ್ ಸ್ಟ್ಯಾಂಡಾಗೆ ನೀವೇ ಬಂದು ವೇದಿಕೆಯಲ್ಲಿ ಬಸ್ ಸ್ಟ್ಯಾಂಡ್ ಅದ್ಭುತವಾಗಿದೆ, ಇದಕ್ಕೆ ನಾವೆಲ್ಲ ಶ್ಲಾಘಿಸ್ತೀವಿ ಅಂತ ಹೇಳಿ ಮತ್ತೆ ನೋಡ್ರಿ ಇದರಲ್ಲಿ ಕಳಪೆ ಆಗಿದೆ ಅಂತ ಮಾತಾಡ್ತೀರಾ. ಅದು ಹೆಣ್ಮಗಳು ಒಬ್ಬಳು ಹೋರಾಟದ ಪದದಲ್ಲಿ ಮಾತಾಡ್ತಿರುವಾಗ ಅವ್ರನ್ನ ಜನ ನೋಡ್ತಾವ್ರೆ ಅಂತ ಕೆಕ್ಕರಿಸಿ ಆ ಥರ ಮಾತಾಡಿರೋದು ಅದು ಯಾವ ಹೆಣ್ಮಕ್ಳು ಹೋರಾಟಕ್ಕೆ ಪರವಾಗಿ ನಿಂತಿದ್ದಾರೋ ಅವ್ರಿಗೆ ಒಂದು ಅವಮಾನ ಮಾಡಿದ ರೀತಿ ಆಯ್ತು. ಅದು ಅದರಲ್ಲಿ ಹೇಳ್ತೀನಿ ಅಜಯ್ ಕುಮಾರ್ ಅವರೇ, ಹೌದು ಯಾವುದೇ ಕಾಮಗಾರಿ ಮಾಡಿದ್ದು ಹೊಸರಲ್ಲಿ ಅವತ್ತು ಮಾಡಿದ ದಿವಸ ಉದ್ಘಾಟನೆ ಮಾಡುವಾಗ ಭಾಳ ಅದ್ಭುತವಾಗಿ ಕಾಣುತ್ತೆ. ಅದು ಮುಂದೆ ಹೋಗ್ತಲ್ವ, ಅದು ಎಷ್ಟು ದಿವಸ ಬಾಳಿಕೆ ಬರುತ್ತೆ, ಅದು ಏನು ಆಗ್ತಾ ಇದೆ ಅನ್ನೋದು ನೋಡಿದಾಗಲ್ವಾ ಅದ್ರ ಕಾಮಗಾರಿ ಏನಾಗಿದೆ ಇದು ಕರೆಕ್ಟಾದ ಪಿಕ್ಚರ್ ಸಿಗೋದು. ಕಾಮಗಾರಿ ಮಾಡಿದ ದಿವಸ ಎಲ್ಲನೂ ಸುಣ್ಣ ಬಣ್ಣ ಮಾಡಿರ್ತೀವಿ, ಅವತ್ತು ಭಾಳ ನೀಟಾಗಿ ಮಾಡೋಂಗೆ ಕ್ಲೀನಾಗಿ ತೊಳೆದಿರ್ತೀವಿ, ಬೆಳೆದಿರ್ತೀವಿ, ಎಲ್ಲ ಮಾಡಿರ್ತೀವಿ, ಅದು ನೀಟಾಗೆ ಕಾಣುತ್ತೆ ಕೆಲಸ. ಕಾಮಗಾರಿ ಮುಂದೆ ಹೋಗಿದೆ. ಆಮೇಲೆ ಇದನ್ನು ಉಮಾ ಅವರೇ ನೇರ ಆರೋಪ ಮಾಡಿಲ್ಲ. ಅದಕ್ಕೆ ಮುಂಚೆ ಅಲ್ಲೇ ಪ್ರೆಸ್ ಮೀಟ್ ಮಾಡಿದಂಥ ಆಡಳಿತ ಪಕ್ಷದ ಕಾಂಗ್ರೆಸ್ನ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ಆರೋಪ ಮಾಡ್ತಾರೆ. ಹಿಂದಿನ ನಗರಸಭಾ ಅಧ್ಯಕ್ಷರು ಕೂಡ ಕಾಂಗ್ರೆಸ್ನವರೇ, ಆಡಳಿತ ಪಕ್ಷದವರೇ ಅದು ಕಾಮಗಾರಿ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಒಬ್ಬ BJP ವಿರೋಧ ಪಕ್ಷದ ಅವರು ಸದಸ್ಯರವರು ಅದನ್ನು ಕೂಲಂಕಷವಾಗಿ ತನಿಖೆ ಮಾಡಿರಿ, ಅದು ಇಷ್ಟಲ್ಲಾಗಿದೆ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ. ಹಂಗಂದ್ರೆ ಮಾತಾಡಬಾರ್ದ? ಹೆಂಗಿದ್ರು ಎಲ್ಲನೂ ಮೌನವಾಗಿ ಹೋಗ್ಬೇಕಾ? ಸದಸ್ಯರನ್ನ ಯಾಕೆ ಆಯ್ಕೆ ಮಾಡಿ ಕಳಿಸೋದು? ಸದಸ್ಯರನ್ನ ಜನಗಳು ಏನಕ್ಕೋಸ್ಕರ ಆಯ್ಕೆ ಮಾಡಿ ಕಳಿಸ್ತಾರೆ? ಪಬ್ಲಿಕ್ ಪರವಾಗಿ ಧ್ವನಿ ಎತ್ತಿರೆ ಆ ಹೆಣ್ಮಗಳನ್ನ ಅಂತ ಒಂದು ಕುಹಕ ಮಾಡ್ಕೊಂಡು ನೀವು ಮಾತಾಡಿರೋದು ಅಕ್ಷಮ್ಯ ಅಪರಾಧ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನಾದರೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಯಾಕೆಂದರೆ ಅವರು ಅಜಯ್ ಕುಮಾರ್ ಅವರು ಸಂತೆಪೇಟೆ ಅವರೇ, ನಮ್ಮ ಶ್ರೀಮತಿ ಅವರು ಸಂತೆಪೇಟೆ ಅವರೇ. ನಮ್ಮದೇ ಏರಿಯಾದ ಹೆಣ್ಮಗಳು ಈ ರೀತಿಯಾಗಿ ಒಂದು ಹೋರಾಟದ ಪ್ರಭಾವ ಇಟ್ಕೊಂಡು ಒಂದು ಕೆಲಸ ಮಾಡ್ತಾ ಇತ್ತು ಅಂತ ನೀವು ಆಕ್ಚುಲಾಗಿ ಹೆಮ್ಮೆ ಪಡಬೇಕು. ಅಂಥದ್ರಲ್ಲಿ ನೀವು ಆ ಹೆಣ್ಮಗಳ ಬಗ್ಗೆ ಆ ರೀತಿ ಮಾತಾಡಿರೋದು ನಾನು ಖಂಡಿತ ಅದ್ರ ಬಗ್ಗೆ ವಿರೋಧ ಮಾಡ್ತೀನಿ. ಇದಕ್ಕೆ ಮತ್ತು ಏನು ಈಗ ತಾನೇ ಹೇಳಿವಿ ಈಗಾಗಲೇ ಪೂಜಾ ಅವ್ರ ಬಗ್ಗೆ, ಅದೇ ರೀತಿ ಯಾವುದೇ ಹೆಣ್ಮಕ್ಳ ಬಗ್ಗೆ ಪೂಜಾ ಅಂತಲೇ ಅಲ್ಲ, ಪೂಜನ ಬಗ್ಗೆ ಮಾಡಿರೋದು ನಾವೆಲ್ಲ ಒಗ್ಗಟ್ಟಾಗಿ ನಿಂತಿದ್ದೀವಿ. ಇವತ್ತು ಒಬ್ಬರು ಸದಸ್ಯರಿಗೆ ಅವಮಾನ ಮಾಡಿದ್ರೆ ನಮಗೂ ಅವಮಾನ ಆದಂಗೆ ಒಬ್ಬ ಹೆಣ್ಮಕ್ಳ ಬಗ್ಗೆ ಆ ರೀತಿ ಅಶ್ಲೀಲ ಪದ ಬಳಸಿದ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ.
ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.